ಮಾರ್ಚ್ 22 ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂತದ್ದು. ಆದ್ರೆ ಈ ಬಂದ್ಗೆ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಆ ದಿವಸ ಎಕ್ಸಾಮ್ ಇರುವಂತಹ ಹಿನ್ನೆಲೆಯಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಖಾಸಗಿ ಶಾಲೆಗಳ ಒಕ್ಕೂಟ ರುಪ್ಸಾದ ಅಧ್ಯಕ್ಷ ಆಗಿರುವಂತಹ ಹಾಲ್ನೂರು ಲೇಪಾಕ್ಷಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ನಿಮ್ಮ ವಿರೋಧ ಯಾಕೆ ಸರ್? ಮೇಡಮ್ ಜಿ, 22 ಅಂದ್ರೆ SSLC ಎಕ್ಸಾಮ್ ಆರಂಭ ಆಗ್ತಾ ಇದೆ. ಮತ್ತೆ ಪ್ರೈಮರಿ ಒಂದು 5, 6, 7 ಅವು ಕೂಡ ಎಕ್ಸಾಮ್ಸ್ ಆರಂಭ ಆಗ್ತಾ ಇದ್ದಾವೆ. ನೋಡಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥ ನಮಗೆ ಮರಾಠಿಗರು ಮಾಡಿರ್ತಕ್ಕಂಥದ್ದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ಅದನ್ನ ವಿರೋಧ ಮಾಡ್ತೀವಿ, ಖಂಡಿಸ್ತೇವೆ. ಬಂದ್ಗೂ ಕೂಡ ನಾವು ಬೆಂಬಲಿಸ್ತೇವೆ. ಆದ್ರೆ ಆ ದಿನ ಬೇಡ, ಬೇರೆ ಯಾವುದಾದ್ರೂ ಒಂದು ಡೇಟನ್ನು ಹಾಕಲಿ. ಇಡೀ ರಾಜ್ಯಾದ್ಯಂತ ನಾವು ಕೂಡ ಶಾಲೆಗಳನ್ನು ಬಂದ್ ಮಾಡ್ತೇವೆ, ಸಪೋರ್ಟ್ ಮಾಡ್ತೇವೆ. ಯಾಕಂದ್ರೆ ನಾವು ಕೂಡ ಕನ್ನಡಿಗರು, ನಾವು ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದೇವೆ. ಅಂದಮೇಲೆ ನಾವು ಇಂಥ ವಿಚಾರಗಳು ಬಂದಾಗ, ನಮಗೆ ಅವಮಾನ ಆದಾಗ, ನಮ್ಮವ್ರಿಗೆ ಅವಮಾನ ಆದಾಗ ಖಂಡಿತ ನಾವು ಅದನ್ನು ಖಂಡಿಸ್ತೇವೆ. ಅದು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಇಡೀ ರಾಜ್ಯಾದ್ಯಂತ ನಾವು ಕೂಡ ಶಾಲೆ ಬಂದ್ ಮಾಡ್ತೇವೆ, ಸಪೋರ್ಟ್ ಮಾಡೋಣ. ಆದರೆ ಅಖಂಡ ಏನು ಇವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜು, ಆ ಡೇಟು ಸೂಕ್ತ ಅಲ್ಲ. ಎಕ್ಸಾಮ್ಸ್ಗೂ ನಡೀತಕ್ಕಂಥ ಸಂದರ್ಭ ಆಗಿರೋದ್ರಿಂದ ದಯಮಾಡಿ ಆ ಡೇಟನ್ನು ಮುಂದೂಡಲಿ. ಅದನ್ನು ನಾವು ನಮ್ಮ ಸಂಘಟನೆ ಒಪ್ಪೋದಿಲ್ಲ, ಅದನ್ನು ವಿರೋಧ ಮಾಡ್ತೇನೆ. ಮಾರ್ಚ್ ಏಪ್ರಿಲ್ ಅಂತ ಹೇಳಿದ್ರೆ ಎಕ್ಸಾಮ್ ನ ಒಂದು ಸುಗ್ಗಿಕಾಲ ಅಂತ ಹೇಳ್ತೀವಿ. ಈ ಟೈಮ್ ನಲ್ಲಿ ಪೇರೆಂಟ್ಸ್ ಕೂಡ ಮಕ್ಕಳನ್ನ ರೆಡಿ ಮಾಡಿರ್ತಾರೆ. ಈ 4, 5, 6, 7 ಅಂದ್ರೆ ಆ ಮಕ್ಕಳನ್ನ ಎಕ್ಸಾಮ್ಗೆ ರೆಡಿ ಮಾಡೋದೇ ಅವ್ರಿಗೆ ಕಷ್ಟ ಪಾಪ. ಇಂಥ ಸಂದರ್ಭದಲ್ಲಿ ಬಂದು ಪೋಷಕರಿಗೆ ಎಷ್ಟು ತಲೆನೋವಾಗುತ್ತೆ ಮೇಡಮ್ ಜಿ. ಈಗ ಆಲ್ರೆಡಿ ಪೋಷಕರು ನಮ್ಮ ಜೊತೆನಲ್ಲಿ ಮಾತನಾಡ್ತಾ ಇದ್ದಾರೆ. ಏನ್ ಸಾರ್ ಇದ್ದಕ್ಕಿದ್ದಾಗೆ ಬಂದ್ ಕರೆ ಕೊಟ್ಟಿದ್ದೀರಾ, ನೀವು ಬಂದ್ ಮಾಡ್ತೀರಾ ಅಂತ. ಯಾಕೆಂದ್ರೆ ಅವ್ರಿಗೆ ಆತಂಕ ಸ್ಟಾರ್ಟ್ ಆಗಿದೆ. 4, 5, 6 ಮಕ್ಕಳು ಅಂದ್ರೆ ಚಿಕ್ಕ ಮಕ್ಕಳನ್ನ ಅವ್ರು ಪ್ರಿಪರೇಷನ್ ಮಾಡ್ತಾ ಇರ್ತಾರೆ. ಜೊತೆ SLC ಎಕ್ಸಾಮ್ ಬೇರೆ ಫಿಕ್ಸ್ ಆಗೋಗಿದೆ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇದು ಸೂಕ್ತವಾದ ಡೇಟ್ ಅಲ್ಲ, ಅದನ್ನು ಹೊರತುಪಡಿಸಿ. ಯಾಕೆಂದರೆ ಒಂದು ಕಡೆ ಮಕ್ಕಳು ಮತ್ತು ಪೋಷಕರನ್ನು ಕೂಡ ನೋಡಬೇಕು. ಅದನ್ನು ನೋಡಿಕೊಂಡು ಇವರು ಮತ್ತು ಎಕ್ಸಾಮಿನೇಷನ್ನು ಅಂದರೆ ಆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಗಾಬರಿ ಆಗಬಾರ್ದು, ಮತ್ತೊಂದು ಆಗಬಾರ್ದು, ಏನೂ ಆಗಬಾರ್ದು ಅಂದರೆ ದಯಮಾಡಿ ಮಾನ್ಯ ವಾಟಾಳ್ ನಾಗರಾಜ್ ಅವರು ಆ ಡೇಟನ್ನು ಬಿಟ್ಟು ಬೇರೆ ಇನ್ನೊಂದು ಡೇಟನ್ನು ಫಿಕ್ಸ್ ಮಾಡಲಿ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ವಿನಃ ಎಕ್ಸಾಮಿನೇಷನ್ ಆಗೋವರೆಗೂ ಖಂಡಿತ ಬೇಡ ಅನ್ನೋದೇ ನಮ್ಮ ವಿರೋಧ. ಸರ್, ವಾಟಾಳ್ ನಾಗರಾಜ್ ಅವ್ರಿಗೆ ನಮ್ಮ ಮೂಲಕ ಏನಾದರೂ ಮನವಿ ಮಾಡ್ತೀರಾ? ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ಆ ದಿನಾನ ನಾನು ಬದಲಾವಣೆ ಮಾಡುವಂತಹ ಮಾತೇ ಇಲ್ಲ, ಆ ದಿನಾನ ನಾನು ಬಂದ್ ಮಾಡೇ ಮಾಡ್ತೀನಿ ಅಂತ. ಏನ್ ಹೇಳ್ತೀರಾ, ಏನ್ ಮನವಿ ಮಾಡ್ತೀರಾ? ಸರ್, ಮೇಡಮ್ ಜಿ, ನಾನು ಹೇಳೋದು ಇಷ್ಟೇನೆ. ವಾಟಾಳ್ ನಾಗರಾಜು ಪ್ರಬುದ್ಧ ರಾಜಕಾರಣಿಯಾಗಿ ಆ ರೀತಿ ಮಾತನಾಡೋದು ಸರಿಯಲ್ಲ. ಸಮಾಜದ ವ್ಯವಸ್ಥೆನಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಅರ್ಥ ಮಾಡಿ. ಎಕ್ಸಾಮಿನೇಷನ್ ಟೈಮ್ ಇದು. ಜೊತೆಗೆ ಮಕ್ಕಳು ಒಂದು ಕಡೆ SSLC ಎಕ್ಸಾಮು, ಇನ್ನೊಂದು ಕಡೆ ಪ್ರೈಮರಿ ಎಕ್ಸಾಮ್ಸ್ಗಳು ಅಟ್ ಎ ಟೈಮ್ ಆರಂಭ ಆಗ್ತಾ ಇದ್ದಾವೆ. ಸೊ ಎಷ್ಟು ಗೊಂದಲ ಆಗುತ್ತೆ ಪೇರೆಂಟ್ಸಲ್ಲಿ ಮತ್ತು ಮಕ್ಕಳಲ್ಲಿ ಅನ್ನೋದನ್ನು ಯೋಚನೆ ಮಾಡಬೇಕು. ಇವರು ಇಷ್ಟೊಂದು ಸೀನಿಯರ್ ರಾಜಕಾರಣಿಯಾಗಿ ಇಲ್ಲ ನಾನು ಹೇಳಿದ್ದೇ ಆಗಬೇಕು ಅನ್ನೋದು ಇದು ಉದ್ದಟತನ, ಇದು ಒಳ್ಳೇದಲ್ಲ. ಇದಿಷ್ಟು ಹಾಲ್ನೂರು ಲೇಪಾಕ್ಷಿ ಅವರು ನ್ಯೂಸ್ ಫಸ್ಟ್ ಮೂಲಕ ಬಂದ್ಗೆ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಅವ್ರಿಗೆ ಮಾಡ್ತಾ ಇರುವಂತಹ ಮನವಿ. ಅಂದ್ರೆ ಆ ದಿನ ಎಕ್ಸಾಮ್ ಇರೋದ್ರಿಂದ ಈ ದಿನವನ್ನ ಬದಲಾವಣೆ ಮಾಡುವಂತೆ ಈಗ ಮನವಿ ಮಾಡ್ಕೊಳ್ತಾ ಇರುವಂತದ್ದು. ಕಾದು ನೋಡೋಣ ಮುಂದೆ ಯಾವ ರೀತಿಯಾದಂತಹ ಬದಲಾವಣೆ ಆಗುತ್ತೆ ಅಂತ. ಆದ್ರೆ ಪೋಷಕರಾಗ್ಲಿ, ಖಾಸಗಿ ಶಾಲೆಗಳ ಒಕ್ಕೂಟ ಆಗ್ಲಿ, ರಾಜ್ಯದಲ್ಲಿರುವಂತಹ ಸಾವಿರಾರು ಜನ ಆಗ್ಲಿ ಈ ಒಂದು ದಿನಾಂಕವನ್ನ ಬದಲಾವಣೆ ಮಾಡೋದಕ್ಕೆ ವಾಟಾಳ್ ನಾಗರಾಜ್ ಅವ್ರಿಗೆ ಮನವಿ ಮಾಡ್ತಾ ಇರೋದಂತೂ ಸತ್ಯ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.